Hello young minds, welcome back to Triple T Academy. So ಯಾರೆಲ್ಲ KPCL re-examinationsಗೆ ಅಪಿಯರ್ ಆಗ್ತಿದ್ರು ಸೊ ಅವ್ರಿಗೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಎಷ್ಟೊಂದು ಜನ KPCL 2024 ಯಾರೆಲ್ಲ ಅಪಿಯರ್ ಆಗಿದ್ರು ಈ ಸತಿ ಯಾರೆಲ್ಲ ಅಪಿಯರ್ ಆಗ್ತಿದ್ರು ಅವ್ರಿಗೆ ಒಂದೇ ಕ್ವೆಶನ್ಸ್ ಕೇಳ್ತಿದ್ರು, ಸರ್ ಫೋಟೋ ಮತ್ತೆ ಆಧಾರ್ ಕಾರ್ಡ್ ಹೇಗೆ ಅಪ್ಲೋಡ್ ಮಾಡೋದು, ಎಲ್ಲ ಅಪ್ಲೋಡ್ ಮಾಡಬೇಕು, ಪ್ರೊಸೀಜರ್ ಏನು, ಸೊ ಇದೆಲ್ಲದ್ರ ಕುರಿತಾದಂತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಜೊತೆಗೆ ಯಾರೆಲ್ಲ KPCL re-examinationsಗೆ ಅಪಿಯರ್ ಆಗ್ತಿದ್ರು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಬಿಕಾಸ್ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೂ. ಸೊ ಅದಕ್ಕೂ ಮುಂಚೆ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ KPCL re-examinationsಗೆ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಿದ್ದೀವಿ. ಇದು ಆಲ್ರೆಡಿ ಕಂಡಕ್ಟ್ ಆಗಿದೆ. ಸೊ ಇಫ್ ಯು ವಾಂಟ್ ಜಾಯಿನ್ ವಿತ್ ಅಸ್, ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡ್ಕೊಳ್ಳಿ. ಸೊ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಒಂದೆರಡು ಕ್ಲಾಸ್ಗಳು, ಡೆಮೋ ಕ್ಲಾಸ್ಗಳು ಇದು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅವೈಲಬಲ್ ಇದೆ. ಸೊ ಯು ಕ್ಯಾನ್ ಆಲ್ಸೋ ಗೋ ಥ್ರೂ ದಟ್ ಆ್ಯಂಡ್ ದೆನ್ ಟೇಕ್ ಅ ಕಾಲ್. ಸೊ ಇನ್ನೂ ಸ್ಟಡಿ ಮೆಟೀರಿಯಲ್ಸ್ ಕುರಿತಾದಂತೆ ಅಥವಾ ಕೆಲವು KPCL ರಿಲೇಟೆಡ್ ಮೆಟೀರಿಯಲ್ಸ್ ಕುರಿತಾದಂತೆ ನಿಮಗೆ ಆಕ್ಸೆಸ್ ಬೇಕು ಅಂದರೆ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಬೋದು. ಬೋತ್ ಆಂಡ್ರಾಯ್ಡ್ ಯೂಸರ್ಸ್ ಆಸ್ ವೆಲ್ ಆಸ್ ಐಫೋನ್ ಯೂಸರ್ಸ್ ಇಬ್ರಿಗೂ ಅವೈಲಬಲ್ ಇದೆ. ಸೊ ನೀವು ಪ್ಲೇಸ್ಟೋರಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು, ಅಥವಾ ಯಾರೆಲ್ಲ iOS ಯೂಸ್ ಮಾಡ್ತಿದ್ರು ನೀವು ಆ್ಯಪ್ ಸ್ಟೋರ್ಗೆ ಹೋಗು ಸಹ ನಮ್ಮ ಲೈವ್ ಲರ್ನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ಸೊ ನೆಕ್ಸ್ಟ್, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ರೆಕ್ರೂಟ್ಮೆಂಟ್ ಮೇಲೆ ಬಂದರೆ ಯು ಕ್ಯಾನ್ ಸಿ ದಿಸ್ KPCL 2023. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಲ್ರೆಡಿ ನಿಮಗೆ ರೀ-ಎಕ್ಸಾಮಿನೇಷನ್ ಸ್ಕೆಡ್ಯೂಲ್ ಯಾವಾಗ ಆಗಿದೆ, 27th and 28th ನಿಮ್ಮ ರೀ-ಎಕ್ಸಾಮಿನೇಷನ್ ಸ್ಕೆಡ್ಯೂಲ್ ಆಗಿದೆ. ಅದರ ಕುರಿತಾದಂತೆ ಡೀಟೇಲ್ಡ್ ವಿಡಿಯೋ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀವಿ. ಸೊ ಆ ವಿಡಿಯೋ ಸಹ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಫ್ ಯು ಆರ್ ಮಿಸ್ ದ್ಯಾಟ್, ಕೆಳಗಡೆ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು. ಸೊ ವೆರಿ ಇಂಪಾರ್ಟೆಂಟ್, ಆಧಾರ್ ಎನ್ರೋಲ್ಮೆಂಟ್ ಫಾರ್ KPCL ರೀ-ಎಕ್ಸಾಮಿನೇಷನ್ಸ್. ಸೊ ಇಲ್ಲಿ ಕ್ಲಿಕ್ ಮಾಡಾದ ನಂತರ ಸೆಲೆಕ್ಟ್ ಪೋಸ್ಟ್. ಸೊ ಇದನ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಪೋಸ್ಟ್, ಫಾರ್ ಎಕ್ಸಾಂಪಲ್ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀರಾ ಆ ಪೋಸ್ಟ್ನ ಸೆಲೆಕ್ಟ್ ಮಾಡಿ. ಅಂಡ್ ದೆನ್ ನಿಮ್ಮ ಅಪ್ಲಿಕೇಶನ್ ನಂಬರ್ 2024 ನೀವು ಅಪಿಯರ್ ಆಗಿರ್ಬೇಕಾದ್ರೆ ನಿಮ್ಗೆ ಒಂದು ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ KPSC ಕಡೆಯಿಂದ ಅಥವಾ ಎಕ್ಸಾಮಿನೇಷನ್ಸ್ ಅಥಾರಿಟಿ ಕಡೆಯಿಂದ. ಆ ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗುತ್ತೆ. ಅಂಡ್ ದೆನ್ ನಿಮ್ಮ ಹೆಸರು ಯಾರು ಅಕಾರ್ಡಿಂಗ್ ಟು ನೀವು ಯಾವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀರಲ್ವಾ, ಸೊ ಆ ಡಾಕ್ಯುಮೆಂಟಲ್ಲಿ ಡ್ಯೂರಿಂಗ್ 2024 ಯಾವ ನೇಮ್ ಕೊಟ್ಟಿದ್ರು ಅದೇ ನೇಮ್ ಹಾಕಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಅಂಡ್ ದೆನ್ ಲೇಟೆಸ್ಟ್ ಫೋಟೋ. ಸೊ ಲೇಟೆಸ್ಟ್ ಫೋಟೋ ಹಾಕಬೇಕಾಗುತ್ತೆ. ರಿಮೆಂಬರ್, ಈ ಫೋಟೋನ ಅಪ್ಲೋಡ್ ಮಾಡಬೇಕಾದ್ರೆ ಲೇಟೆಸ್ಟ್ ಫೋಟೋ ಆಗಿರಬೇಕು. ಆ ಫೋಟೋ ಸೈಜ್ 50 KB ಒಳಗಡೆ ಇರಬೇಕು. 50 KBಗಿನ ಜಾಸ್ತಿ ಆದರೆ ಇದು ತಗೊಳ್ಳೋದಿಲ್ಲ. ಅಂಡ್ ದೆನ್ ಎಂಟರ್ ಕ್ಯಾಪ್ಚಾ ಆದಮೇಲೆ ವೆರಿಫೈ ಥ್ರೂ ಆಧಾರ್ ಕೊಟ್ಟಿದ ತಕ್ಷಣ ಆಟೋಮೆಟಿಕ್ ಆಗಿ ಆಧಾರ್ಗೆ ತಗೊಳುತ್ತೆ. ಸೊ ನಿಮ್ಮ ಆಧಾರ್ಗೆ OTP ಬರುತ್ತೆ. ಸೊ ನೀವು ಆಧಾರ್ ಅಪ್ಡೇಟ್ ಮಾಡಿ OTP ಹಾಕಿ ನೀವು ರಿಜಿಸ್ಟರ್ನ ಮಾಡ್ಕೊಬೋದು. ಸೊ ಯಾರೆಲ್ಲ ಮಲ್ಟಿಪಲ್ ಪೊಸಿಷನ್ಸ್ಗೆ ಅಪ್ಲೈ ಮಾಡ್ತಿದ್ದೀರಾ, ಪ್ರತಿಯೊಂದು ಪೊಸಿಷನ್ಸ್ಗೆ ಅಪ್ಲೈ ಮಾಡಬೇಕಾದ್ರೂ ಸೇಮ್ ಪ್ರೊಸೀಜರ್ನೇ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಕೆಲವೊಂದು ಸಲ KA ಸರ್ವರ್ ವೀಕ್ ಆಗಿರುತ್ತೆ. ಸೊ ಹಾಗಾಗಿ ಕೆಲವೊಂದು ನೀವು ಡೀಟೇಲ್ಸ್ನ ಕರೆಕ್ಟಾಗಿ ಹಾಕಿದ್ರೂ ಸಹ ತಗೊಳ್ಳಲ್ಲ. ಸೊ ಡೋಂಟ್ ಬಿ ಪ್ಯಾನಿಕ್, ತಗೊಳುತ್ತೆ. ಸೊ ಯಾವಾಗ ಅಂದರೆ ಸರ್ವರ್ ಯಾವಾಗ ಚೆನ್ನಾಗಿರುತ್ತೋ ಸೊ ಅವಾಗ ಮಾಡಿ. ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಮಾಡಿ ಅಥವಾ ಆಫ್ಟರ್ನೂನ್ ಮಾಡಿ. ಸೊ ಇದನ್ನ ಅಪ್ಲೋಡ್ ಮಾಡಬೇಕಾದ್ರೆ ಇನ್ ಬಿಟ್ವೀನ್ ಏನಾದರೂ ನಿಮಗೆ ಎರರ್ ಬಂದರೆ ಡೋಂಟ್ ಬಿ ಪ್ಯಾನಿಕ್. ಬಟ್ ಎಲ್ಲೂ ಸಹ ಅಪ್ಲೋಡ್ ಆಗಿದೆಯೋ ಇಲ್ವೋ ಅಂತ ಕನ್ಫರ್ಮೇಷನ್ಸ್ನ ಮಾಡಿ ಮತ್ತೊಂದ್ಸಲ ನೀವು ಅಪ್ಲೋಡ್ನ ಮಾಡಬೇಕಾಗುತ್ತೆ. ಐ ಹೋಪ್ ಆಧಾರ್ ಆ್ಯಂಡ್ ಫೋಟೋ ಅಪ್ಡೇಟ್ ಮಾಡೋದು ಹೇಗೆ ಅಂತ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಲೇಟೆಸ್ಟ್ KPCL ಎಕ್ಸಾಮಿನೇಷನ್ಸ್ ಅಪ್ಡೇಟ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್.